ತುಂಬಿದ ಸದನ ಅದು. ಮೇಲ್ಮನೆ ಅಂತ ಹೇಳಿದ್ರೆ ಹುಡುಗಾಟ ಅಲ್ಲ. ನಾಡಿನಲ್ಲಿ ಪ್ರಾಜ್ಞರು, ವಿದ್ಯಾವಂತರು, ಕಲಾ ವಿಭಾಗದಿಂದ ಬಂದಿರತಕ್ಕಂಥವರು, ಸಾಧಕರು, ಇಂಥವರೆಲ್ಲರೂ ಕೂಡ ಇರುವಂಥ ಒಂದು ಜಾಗ ಅದು. ಪರಿಷತ್ತು, ವಿಧಾನ ಪರಿಷತ್ತು ಅಂತ ಕರೀತಾರೆ ಅದಕ್ಕೆ. ಒಂದು ವೇಳೆ ವಿಧಾನಸಭೆಯಲ್ಲಿ ಕೆಲವು ಮಸೂದೆಗಳು ಮಂಡನೆ ಆಗಿಬಿಟ್ಟಾಗ ಅವ್ರು ಏನೋ ಒಂದು ಲಾಬಿಗೆ ಮಾಡೋದು ಅಕಸ್ಮಾತ್ ಮಸೂದೆಗೆ ಎಸೆದು ಬಿಡ್ತಾರೆ. ಇಂತಹದ್ದನ್ನು ನಾಡಿನ ಪ್ರಾಜ್ಞರು, ವಿದ್ಯಾವಂತರು, ತಿಳುವಳಿಕೆ ಇರತಕ್ಕಂಥವರು, ಜ್ಞಾನಿಗಳು ಸಮಾಜಕ್ಕೆ ಆಗುವ, ರಾಜ್ಯಕ್ಕೆ ಆಗುವ ಹಾನಿ ತಪ್ಪಿಸಬೇಕಾದಾಗ ಅಂಥ ಮಸೂದೆಗಳನ್ನು ಬೆಳೆಸ್ಬಿಡಲಿ ಅಂತ. ಅಂದರೆ ಅವರಲ್ಲಿ ಸಮಾಜವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ, ಸಮಾಜದ ಕಾಳಜಿಯುಕ್ತವಾಗಿ ಅವರು ಮಾತಾಡ್ತಾರೆ ಅಂತ. ಅಂತಹ ತುಂಬಿದ ಸದನದಲ್ಲಿ ಸಿ ಟಿ ರವಿಯವರು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕುರಿತಾಗಿ ಈ ಥರ ಪ್ರಾಸ್ಟಿಟ್ಯೂಟ್ ಅರ್ಥಾತ್ ಕನ್ನಡದಲ್ಲಿ ವೇಶ್ಯೆ ಅಂತ ಕರೆದಿದ್ದಾರೆ. ತುಂಬಿದ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರ ಸಚಿವೆ ಇದ್ದಾರೆ, ಅವರಿಗೆ ಆಗಿರ್ತಕ್ಕಂಥ ಅವಮಾನ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಕರೀತಾ ಇದ್ದಾರೆ ಇದನ್ನು. ತುಂಬಿದ ಸಭೆ, ತುಂಬಿದ ಸದನ, ಹೆಣ್ಣು ಮಗಳೊಬ್ಬಳು ಕಣ್ಣೀರು ಹಾಕ್ಕೊಂಡು ಆಚೆ ಬಂದಿರೋದು, ಒಬ್ಬಳು ಸಚಿವೆ, ಇವರು ಕರೆದಿಲ್ಲ, ನಮ್ಮ ಬಳಿ ಏನು ವಿಡಿಯೋ ಇತ್ತು ನಾವು ಪ್ಲೇ ಮಾಡಿದ್ದೀವಿ, ಇದರ ಸಾಚಾತನವೋ ಸತ್ಯಾಸತ್ಯತೆಯೋ ವಿಧಿವಿಜ್ಞಾನ ಪ್ರಯೋಗಾಲಯ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಕೊಟ್ಟ ಗೊತ್ತಾಗುತ್ತೆ. ಈ ರೀತಿಯಾಗಿ BJPಯ MLC ಕರೆದಿದ್ದಾರೆ ಅಂತ ಆರೋಪ ಇದೆ. ಅಂಬೇಡ್ಕರ್ ಅವರನ್ನು ಟೀಕಿಸಿದ್ದಂಥ ಅಮಿತ್ ಶಾ ಅವರ ಬಗ್ಗೆ ಚರ್ಚೆ ಮಾಡುವಂಥ ವೇಳೆಯಲ್ಲಿ ಈ ಆಕ್ಷೇಪಾರ್ಹ ಹೇಳಿಕೆ ಬಂದಿದೆ. ವಿಷಯ ಡೈವರ್ಟ್ ಮಾಡೋಕ್ಕೆ ಹೇಳಿದ್ರೋ, ಉದ್ದೇಶಪೂರ್ವಕವಾಗಿ ಹೇಳಿದ್ರೋ, ಅಥವಾ ಅವರನ್ನು ಕೊಲೆಗಾರ ಅಂತ ಕರೆದಿದ್ದಕ್ಕೆ ಪ್ರತಿಯಾಗಿ ಹೇಳಿದ್ರೋ, ವಿ ಡೋಂಟ್ ನೋ. ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತೇಳಿ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿ ಹೊರಟ್ಟಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಮಾಡಿದ್ದಾರೆ.